ಜೋಶಿ ಅನ್ನೋದೇನು ಸಮಾಜದಲ್ಲಿ ದಪ್ಪ ಇರಬೇಕು, ಬೆಲೆ ಜಾಸ್ತಿ, ತೆಳ್ಳಗಿದ್ರೆ ಇಲ್ಲ ಅಂತೇಳಿ ವಾದ ಮಂಡನೆ ಮಾಡಿದ್ರು. ಈಗ ನಾನು ನಿಮ್ಮ ಮುಂದೆ ಕ್ಲಿಯರ್ ಮಾಡ್ತೇನೆ, ದಪ್ಪಿದ್ರೆ ಜಾಸ್ತಿ ಐತೆ, ತೆಳ್ಳಗಿದ್ರೆ ಜಾಸ್ತಿ ಐತೆ. ನಾನು ಮತ್ತು ಸನ್ಮಾನ್ಯ ನರಸಿಂಹ ಜೋಶಿ ಬಂದು ಇಲ್ಲಿ ನಿಂತುಕೊಂಡು ಇಲ್ಲಿ ಬಂದಂತ ಮಹಾಜನತೆ ಹತ್ರ ಒಂದು ವಿನಂತಿ ಮಾಡ್ತೀವಿ ನಾವು ಇಬ್ರು ಕೂಡಿ. ಏನು ವಿನಂತಿ ಅಂತಂದ್ರೆ, ಇಲ್ಲಿಂದ ಮುರುಘಾ ಮಠ ತನಕ ನಮ್ಮಿಬ್ಬರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ನೀವು ಸೈಕಲ್ ಮೇಲೆ ಕೂಡಿಸ್ಕೊಂಡು ಅಲ್ಲಿ ತನಕ ಡ್ರಾಪ್ ಮಾಡ್ರಿ ಅಂತ ಕೇಳ್ತೀವಿ ನಾವು. ನೀವು ಯಾರನ್ನ ಆಯ್ಕೆ ಮಾಡ್ಕೊಂತೀರಿ? ಮನುಷ್ಯ ಕೆಲಸ ಆಗೋದು ನೋಡ್ಬೇಕು, ತೂಕಿರೋದಲ್ಲ. ಅವ್ರು ಆಯ್ಕೆ ಮಾಡೋದು ನನ್ನ. ಯಾಕ್ರೆ ಒಂದ್ ನಿಮಿಷ, ನನ್ನ ಮಾತು ಮುಗುದಿಲ್ಲ, ಹೇಳ್ತೇನೆ. ನಾನೇ ದಪ್ಪ ಆಗದೇನು ದುಡ್ಡ ಆಗೋದಲ್ಲ ಬಂಧುಗಳೇ. ದಪ್ಪ ಒಂದು ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ದಪ್ಪ ಆಗಲ್ಲ ಅಂದ್ರೆ, ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಾರ್ದು ಮೇಲೆ ದಪ್ಪ ಆಗೋಲ್ಲ. ಈಗ ನಾನು ಸತ್ಯ ತಿಳ್ಕೊಡ್ರಿ, ಕೆಳಗೋಟಿ ಜನ ಮಾಮನೇನ್ರಿ ಸಣ್ಣ ಮಗಿದ್ದಂಗ ವಯ್ಯ ಮಾಡ್ರಿ ಅಂತಂದು ಹಂಗ ಒಯ್ದು ಬಿಡ್ತಾರೆ ಮನೆ. ಅದೇ ಜೋಶ್ ಹೋಗ್ಬಿಟ್ನಂದ್ರೆ ಯಾರು ಈ ವೇದಿಕೆ ಸಮೀಪ ಬರಂಗಿಲ್ಲ. ನೀವು ಹಂಗಂದಂಗೆ ಹೋಗ್ಬಿಡ್ತೀರಿ, ನನಗೆ ಗೊತ್ತದ. ನಮ್ಮದು ಗುಂಡಿ ಕೂಡ ಅಷ್ಟ ಸಲೀಸರಿ, ಮೇಲೆ ಮಣ್ಣು ಕೆದ್ರಿ ಕೊಟ್ರೆ ಆಯ್ತು, ಗುಂಡಿ ರೆಡಿ ಆಗ್ತದೆ, ನಾವು ಶಿಸ್ತು ತೊಯ್ ಕುಂತು ಬಿಡ್ತೀವಿ ನಾವು. ಜೋಶಿ ಅವ್ರದ್ದು ಹಂಗಲ್ಲ, 8 ದಿವ್ಸ ತೋಡ್ಬೇಕಾಗ್ತದೆ ನೀವು, ಇದಕ್ಕಂತ JCB ಹಚ್ಬೇಕಾಗ್ತದೆ. ಅಂತ ಪರಿಸ್ಥಿತಿ ಐತಿ, ತಿಳಿದು ಮಾತಾಡ್ಬೇಕು ಅವ್ರು ಅಷ್ಟೇ. ಇವು ಸತ್ತ ಮ್ಯಾಗ ಈ ಹಣ ಸಿಟಿ ಬಸ್ ಇದ್ದಂಗ್ರಿ. ನಮ್ಮದು ಹಣ ಹಂಗಲ್ಲ. ನಾವು ಸತ್ತು ನಮ್ಮ ಹೆಣ ಒಯ್ಬೇಕಾದ್ರೆ ಹೊರ ಸಾಯ್ಬೇಕು. ಅವ ಸಾಯದ ನೆನಪಿಟ್ಟಿರ್ಬೇಕು. ಯಪ್ಪೋ ಎಂತವನಳೆ ಅಪ್ಪ, ಭುಜ ನೋವು ಆಗ್ಯದ, ಕೈ ಹಿಡ್ಕೊಂಡ್ಬಿಟ್ಟು ಅನ್ಬೇಕು. ಯಾಕಂದ್ರೆ ಸೈಕಲ್ ಬೇಕು ಕರ್ಕೊಂಡು ಹೋಗೋದು ಹೇಳ್ತಾರೆ. ಹೊಂದಾಣಿಕೆ ಇರ್ಬೇಕು ಮನುಷ್ಯನ ಹತ್ರ. ಸೈಕಲ್ ಬೇಕು ಬಿಟ್ಟಂದ್ರೆ ನಾನು ಏನು ಮಾಡ್ಬಿಡ್ತೀನಿ, ಅವ್ರನ್ನ ಹಿಂದೆ ಕುಂದಿಸಿ ನಾನು ತುಳ್ಕೊಂಡು ಹೋಗ್ಬಿಡ್ತೀನಿ. ಇವ್ ಹಂಗಲ್ಲ, ಈಸಿಯಾಗಿ ಕೆಲಸ ನೋಡ್ಕೊಳ್ತಾನ್ರಿ, ಹಿಂದೆ ಕುಂದಿರ್ಬೇಕಂತ ಹುಡುಗಿ ಕುಂತಂಗ. ಜೋಶಿ ನನಗೆ ಹುಡುಗಿ ಬಗ್ಗೆ ಹೋಲಿಕೆ ಮಾಡಿ ಮಾತಾಡಿದ್ರೆ ಬಹಳ ಸಂತೋಷ. ಬಂಧುಗಳೇ, ನಾನು ಮಾತ್ರ ಹೇಳಿದ್ರಿ. ನಾನು ಹೋಗಿ ನಿಂತಾಗ ಮಷಿನ್ ಹೇಳಿತ್ತು, ದಯವಿಟ್ಟು ನಿಮ್ಮ 2 ಕಾಲುಗಳನ್ನು ಮೇಲೆ ಇಡಿ ಅಂತಂದು. ಜೋಶಿ ಅಲ್ಲೇ ನಿಂತಿದ್ದ, ಬಿಡ್ಲಿಲ್ಲ ಮಗ. ನಾನು ಒತ್ತಾಯ ಮಾಡಿ ಮಷಿನ್ ಮೇಲೆ ಹೋಗಿ ನಿಲ್ಲಿಸಿ ಒಂದು 5 ರೂಪಾಯಿ ಕಾಯಿನ್ ಹಾಕಿದೆ. ಕಾಯಿನ್ ಹಾಕಿದ ತಕ್ಷಣ ಮಷಿನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ನಾನು ಬೈದೆತ್ತು, ಇವು ನಾವು ನಿಂದು ಒಂದು ಜೀವನ ಆಗಲಿ ಅಂದೆ ನಾನು. ಹಂಗೆಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಇಲ್ಲಿ ಬೈಲಕ್ಕೆ ಹೋಗ್ಬೇಡ ಅಂತೇಳಿ ವಿನಂತಿ ಮಾಡ್ಕೊಂಡ ಬಂಧುಗಳೇ ಸುಮ್ಮನೆ ಇದೆ. ನಾನು ವಿದೇಶದಲ್ಲಿ ಎಂದೂ ಉಳಿಸ್ಕೊಂಡಿಲ್ರಿ ಇವ್ರಂಗ. ಇದು ತಿಳ್ಕೊಬೇಕು. ಜೋಶಿ ಅವ್ರ ಬಗ್ಗೆ ಇನ್ನೂ ಎಷ್ಟು ಭಾಳ ಪ್ರಸಂಗದವ್ರು ಹೇಳಲೇಬೇಡ ನಿಮ್ಮ ಮುಂದದು. ಸಂತೋಷ, ನಂದಲ್ಲಪ್ಪ, ಇದು ರಿಕ್ವೆಸ್ಟ್ ಅವ್ರದ್ದದ, ನಾ ಹೇಳ್ಕೊಂತ ಹೋಗ್ತೀನಿ ಅಷ್ಟ. ನರಸಿಂಹ ಜೋಶಿ ಅವರ ಹೆಂಡತಿ ಈಗ ಒಂದು 8 ತಿಂಗಳ ಹಿಂದ್ಗಡೆ ಗರ್ಭಿಣಿ ಆಗಿದ್ರು. ಈತನ ಹೊಟ್ಟೆ ಮತ್ತೆ ಇವ್ರು ಹೆಂಡತಿ ಹೊಟ್ಟೆ ನೋಡಿ ಯಾರಿಗೆ ಸೀಮಂತ ಮಾಡ್ಬೇಕಂಬುದೇ ಅವ್ರು ತಿಳಿಲಿಲ್ಲ ಅವ್ರಿಗೆ. ಈಗ ಪರ್ಸನಲ್ ವಿಷಯ ನಾ ಎತ್ತಿದ್ದೇನ್ರಿ, ಪರ್ಸನಲ್ ವಿಷಯ ಬೇಡ ಅಂತ ಹೇಳಿದ್ದೆ ನಿಮಗೆ. ಆದರೆ ಅವರು ನನ್ನ ಮರ್ಯಾದೆ ತೆಗೆದ್ರು. ಇಲ್ಲಿ ಏನು ಇದೊಂದು ಕುಟುಂಬ ಅಂತ ಹೇಳ್ಕೊಂಡು ನನ್ನ ಮರ್ಯಾದೆ ತೆಗ್ದಾರ. ಒಂದು ಕುಟುಂಬದಾಗ ಒಬ್ಬರು ಮರ್ಯಾದೆ ಹೋಗ್ಬಿಡ್ತು, ಎಲ್ಲರೂ ಮರ್ಯಾದೆ ಹೋಗ್ಬೇಕು. ಇವ್ರದೊಂದು ಪ್ರಸಂಗ ಹೇಳ್ತಾರೆ. ಇವ ಇಷ್ಟು ಜಿಪ್ಪುಡು ಇದ್ದಾನಂದ್ರೆ ಬಸ್ ಸ್ಟ್ಯಾಂಡ್ ನಿಂತಿದ್ದ, ಹೊಸದಾಗಿ ಮದುವೆ ಆಗಿತ್ತು. 3 ದಿನ ಬಿಟ್ಟು ಬಸ್ ಸ್ಟ್ಯಾಂಡ್ ಬ್ಯಾಗ್ ತೊಗೊಂಡು ನಿಂತಿದ್ದ. ಎಲ್ಲಿ ಹೊಂಟೆ ಪಾಪ ಮನೆ ಅಂದೆ. ಹನಿಮೂರಿಗೆ ಹೊಂಟಿದೆ ಅಂತ. ಯಾರ್ಯಾರು ಅಂದೆ, ನಾ ಒಬ್ಬರೇ ಸಿಂಗಲ್ ಅಂದೆ. ನಾನು ಅಷ್ಟು ಜಿಪ್ಪುಡ್ತಾನೆ, ಹೆಂಡತಿ ಕರ್ಕೊಂಡು ಹೋಗು ಅಂದೆ. ಮತ್ತೊಂದು ವಾರ ಬಿಟ್ಟು ಹೆಂಡತಿ ಕರ್ಕೊಂಡು ಹೊಂಟಿದ್ದ. ಗಂಡ ಹೆಂಡತಿ ಇಬ್ಬರು ಹೊಂಟಿದ್ರು. 1 ಗಂಟೆ ಆಗಿತ್ತು. ಹೆಂಡತಿ ಹೇಳಿದ್ರು, ರೀ ಯಾಕೋ ಕೈ ನುಯ್ತಾ ಇದೆ ಅಂತ. ಇದು ಭಾಳ ಜೋಸ್ನಾಗಿದ್ದ. ಕೈಗೊಂದು ಮುತ್ತು ಕೊಟ್ಟ. ನೋಡೀಗ ಅಂದ, ಆರಾಮಾಯ್ತಂದು. ಮತ್ತೊಂದು 2 ತಾಸು ಬಿಟ್ಟು ಯಾಕೋ ತಲೆ ನುಯ್ತಾ ಇದೆ ರೀ ಅಂತ. ತಲೆ ನುಯ್ತದೆ ಚಿನ್ನ ಬಾ ಇಲ್ಲಿ ಅಂದ. ಹಣೆಗೊಂದು ಮುತ್ತು ಕೊಟ್ಟ. ನೋಡೀಗ ಆರಾಮಾಯ್ತಂದು. ಮ್ಯಾಗ ಒಬ್ಬರು ಮಕ್ಕೊಂಡಿದ್ದ. ಇದು ಹೇಳಂತದಲ್ಲ, ಎಲ್ಲ ಹೇಳಂತ. ಮರ್ಯಾದೆ ಅಂದ್ರೆ ಎಲ್ಲಾರ್ದು ಒಂದ. ನಮ್ಮ ಮರ್ಯಾದೆ ನನ್ನಿಂದ ಮರ್ಯಾದೆ ನಂಗಂದ್ರೆ ಹೇಳಬೇಡ್ರಿ. ಬೋಲೋ ಬರತ್ ಮಂದಾಕಿ ಹೋಗಲಿ ಮರ್ಯಾದೆ. ಸುಮ್ಮನೆ ಬಿಟ್ಟಿದ್ರೆ ಹಾಳಾಗಿ ಹೋಗಿತ್ತು. ನಮ್ಮ ಮರ್ಯಾದೆ ತಗೋದು. ಈಗ ಮ್ಯಾಗ ಒಬ್ಬರು ಮಲ್ಕೊಂಡಿದ್ದ. ಓಡಿಬಿಟ್ಟ, ಗಾಬರಿ ಆಗಿಬಿಟ್ಟ. ಎಣ್ಣ ಎಂತ ಡಾಕ್ಟ್ರು ನೀನು? ಗುಳಿಗೆ ಕೊಡವಲ್ಲಿ, ಇಂಜೆಕ್ಷನ್ ಮಾಡವಲ್ಲಿ, ಮುತ್ತು ಕೊಡ್ತಿದ್ದಿ ಕಡಿಮೆ ಮಾಡ್ತಿದ್ದಿ, ಮುತ್ತು ಕೊಡ್ತಿದ್ದಿ ಕಡಿಮೆ ಮಾಡ್ತಿದ್ದಿ. ನೀನು ಕಾಲು ಮುಗಿತು, ನನಗೊಂದು ಮುತ್ತು ಕೊಟ್ಟು ಕಡಿಮೆ ಮಾಡು ಅಂತ. ಈತ ನಿನಗೇನಾಗೈತೆ ಹೇಳೋ, ಕಡಿಮೆ ಮಾಡ್ತಿ ಅಂದ. 8 ತಿಂಗಳಾಯ್ತು ಯಪ್ಪ, ನನಗೆ 3 ಬೇಕಾಗೈತಿ ಅಂದ. ಬೆಂಗಳೂರು ಟಿಕೆಟ್ ತೆಗಿಸಿದ್ರು. ಮುಂದಿನ ಸ್ಟೇಜ್ಗೆ ಗಂಡ ಹೆಂಡತಿ ಇಬ್ರು ಹೊಂಟೆ ಒಳ್ಳೆ. ನಾ ಯಾಕೆ ಅಂದೆ, ಬಾಡ್ಬಿಡ ಮರ ಹನಿಮೂನು ಸರಿಗಿಲ್ಲ. ಇಂಥ ಹೇಳ್ಕೊಂಡು ನಮಗೆ ಹೇಳ್ತಾರೆ. ಇವ್ರು ಹೇಳಿದ್ರು ಭಾಳ ಅವ್ರು ಇನ್ನ
ಡಾಕ್ಟರ್ ಹತ್ರ ಮುಂಜಾನೆ ಆರಾಮಿರಲಿಲ್ಲ, ಬಂದ್ವಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದೆ. ಡಾಕ್ಟರ್ ಹತ್ರ ಭಾರಿ ಕಂಪೌಂಡ್ರ, ನಾವ ಯಾರ ಬರ್ಲಿ ಅಂಗಿ ಬಿಚ್ಚಿ ಕುದಿಸ್ತಾನ. ಯಾರ ಬರ್ಲಿ ಅಂಗಿ ಬಾ ಹೆಣ ಮುಂದಿದ್ರೆ ಅಳಗ್ಸದ ಮುಂದೆ ಬರ್ಲಿ, ಯಾರ ಬರ್ಲಿ ಅಂಗಿ ಬಿಚ್ಚಿ ಕೂಡಿಸ್ತಾವ. ನಾವು ಹೋದ್ವಿ, 4-5 ಮಂದಿ ಮಾತಾಡ್ತಾರ, ನೀವ್ ಯಾಕೆ ಅಂಗಿ ಬಿಚ್ಚಿರಿ ಅಂತ. ನಮ್ಗೆ ತಲೆ ಬೇನಾಗೈತ್ರಿ ಅಂಗಿ ಬಿಚ್ಚಿ ಕಳಿಸ್ಯಾನ. ನೀನು ಯಾಕೆ ಅಂಗಿ ಬಿಚ್ಚಿದಿ? ನಮ್ಮ ಮೊಣಕಾಲ ಬೇನಾಗ ಅಂಗಿ ಬಿಚ್ಚಿನಿ. ನಮ್ಮ ಬಗಲಾಗ ಇಟ್ಟು ಅಂಗಿ ಬಿಚ್ಚಿ ಕೂಸಿದ್ವಿ. ಇದೇನ್ರಿ ಸರ್ ಅಷ್ಟು ಬಂದ್ರೆ ಇಲ್ಲೇ ಕೈತೆ ಅಂದ. ಸೀದಾ ಮಾತಾಡೋ ನಮ್ಮ ದೋಸ್ತ ಮಾಮನಿ ಅಂತೇಳಿ. ಜೀವ ಐತೆ ಅನ್ರಿ ಅಂದ. ಹೆಂಗೆ ಕಾಣ್ತಾನ ಮತ್ತೆ ಉಸಿರಾಡಿದಾಗ ಗೊತ್ತಾಗವಲ್ತಂದ್ರಿ ಅಂತ. ಹಂಗೆ ಗಾಳಿಯಾಗ ಹೋಗಿ ಗಾಳಿಯಾಗ ಬರ್ತಾನೆ ಸುಮ್ಮನೆ. ನನ್ನ ಬಗಲಾಗ ಇರಬೇಕು ಅಂತ ನಾವ ನೀವ್ಯಾಕೆ ಅಂಗಿ ಬಿಚ್ಚಿತಮ್ಮ ಅಂತ ಕೇಳಿದ್ವಿ. ನಂದು ಲಗ್ನ ಪತ್ರ ಕೊಡಕ್ಕೆ ಬಂದೀನಿ ರೀ, ಅಂಗಿ ಬಿಚ್ಚಿ ಕುದಿಸ್ಯಾನ ಅಂತ. ಒಳಗೆ ಹೋದ್ವಿ ಡಾಕ್ಟ್ರ್ ಹತ್ರ. ಡಾಕ್ಟ್ರ್ ಪರಿಚಯ ಮಾಡಿಸಿ ಕೂರ್ತ ಹಿಡಿದ್ರು. ಸರ್ ಆರಾಮಿಲ್ರಿ, ಹುಷಾರಿಲ್ಲ ಅಂದ್ರೆ ಡಾಕ್ಟ್ರ್ ಒಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಬರ್ಕೊಟ್ರು. ಸುಮ್ಮನೆ ಬಂದ್ಬಿಟ್ರೆ ಆಗೋಯ್ತು. ಡಾಕ್ಟ್ರ್ ಕೇಳಿದ, ಡಾಕ್ಟ್ರೇ ಎಕ್ಸ್ರೇ ಮಾಡ್ತೀರಾ ಅಂದ. ಡಾಕ್ಟ್ರ್ ನೋಡಿದ್ರು, ಎಲ್ಲಿ ಮಾಡ್ಬೇಕು ಎಕ್ಸ್ರೇ ಅಂದ. ಈ ಬಾಡಿಗೆ ಎಕ್ಸ್ರೇ ಮಾಡ್ಬೇಕಾ ಸ್ವಾಮಿ? ಎಕ್ಸ್ರೇ ಮಷೀನ್ಗೆ ಮರ್ಯಾದೆ ಕಡಿಮೆ ಅಂದ್ರು. ಯಾಕೆ ಸರ್ ಇದರಲ್ಲಿ ಏನಿದೆ ಅಂತ ಎಕ್ಸ್ರೇ ಮಾಡಲಿ? ಅಂಗಿ ಬಿಚ್ಚಿ ನಿಲ್ತು ಬಿಡಿ ಎಲ್ಲ ಕಾಣ್ತದೆ ಅಂದ್ರು. ಡಾಕ್ಟರ್ಸ್ ಕೂಡ ಮರ್ಯಾದೆ ಕೊಡಲ್ಲ. ಅಂತ ದೇಹ ಸ್ಥಿತಿ ಎತ್ಕೊಂಡು ನಮ್ಮ ಬಗ್ಗೆ ಮಾತಾಡಿದ್ರೆ ತೂಕದ ಮನುಷ್ಯ ಅಂತಾರೆ. ಯಾಕ್ರಿ ತೂಕದ ಮನುಷ್ಯ 80-90 ತೂಕ ಅಂತಾರೆ, 15-20 ತೂಕ ಅಂತಾರೆ. ನೋಡಿ ಮುಂದೆ ನಿಂತಾರೆ ಸರಿ ಕಾಣವಲ್ರಿ, ಮೈಕ್ ಸ್ಟ್ಯಾಂಡ್ ಅಡ್ಡ ಆಗ್ಬಿಡೋದು. ಈಗ ಸ್ವಲ್ಪ ಈ ಕಡೆ ಬರ್ರಿ ಅಂತಾರೆ, ಈ ಕಡೆ ಬಂದ್ರೆ ಆ ಕಡೆ ಬರ್ರಿ ಅಂತಾರೆ. ಈ ಕಡೆ ನಿಂತಾರೆ ತಿನ್ನೋದು ಕಷ್ಟ, ಕಂಬ ಅಡ್ಡ ಇದೆ. ಅದಕ್ಕೆ ಅವರು ತಮ್ಮ ದೇಹ ಸ್ಥಿತಿಯನ್ನೇ ಕುರಿತು ಮಾತು ಮುಂದುವರಿಸಲಿ ಅಂತ ಹೇಳಿ ದಯವಿಟ್ಟು ನಮ್ಮ ಬಗ್ಗೆ ಮಾತಾಡೋದು ಕಡಿಮೆ ಆಗ. ಯಾಕಂದ್ರೆ ಇನ್ನೊಬ್ಬರು ಮರ್ಯಾದೆ ತೆಗೆದು ತಮ್ಮ ಮರ್ಯಾದೆ ಹೋಗ್ತಾರೆ ಅಂತ ಈಗ ಅವ್ರಿಗೆ ಗೊತ್ತಾಯ್ತವ್ರು. ಈಗ ಒಂದೇ ಒಂದು ವಿನಂತಿ, ಜೋಶಿ ಅವರು ಜ್ಯೋತಿಷಿನ ಕರ್ಕೊಂಡ್ ಬಂದಿದ್ರು. ಅವ್ರು ಹೇಳಿದ್ರು, ಏನಂತ ಹೇಳಿದ್ರು? ನೀನು ಸತ್ರ ದರಿದ್ರ ನಿನ್ ಜೊತೆಗಿರುತ್ತೆ ಅಂತ ಇದ್ರು. ಅದೇ ವಾಸ್ತು ನನಗೆ ಹೇಳ್ಯಾರ, ನೀ ಬದುಕಿದ್ದಾಗ ಶನಿ ನಿನ್ನಿಂದ ಬೆನ್ನ ಹತ್ತಿರ್ತದ. ದಯವಿಟ್ಟು ಕ್ಷಮಿಸ್ಬೇಕು ಜೋಶಿ ಅವ್ರಿಗೆ. ನಾನು ಡೈರೆಕ್ಟ್ ಆಗಿ ಧೈರ್ಯಂತ್ರ ಅಂತೇಳಿ ಪದ ಯೂಸ್ ಮಾಡಿದೆ. ಯಾಕಂತಂದ್ರೆ ಒಬ್ಬ ಮನುಷ್ಯಾಗಿ ಇದ್ದಂಗೆ ಆಡಬಾರ್ದು. ದಯವಿಟ್ಟು ಅವರು ಕ್ಷಮಿಸ್ಬೇಕು, ನಾನು ಶನಿ ಅಂದೆ. ದಯವಿಟ್ಟು ಆಮೇಲೆ ಕ್ಷಮೆ ಇರಲಿ. ಶನಿಗೆ ಶನಿ ಅನ್ನಬಾರ್ದು, ದರಿದ್ರ ಅನ್ನಬಾರ್ದು ಏನ್ರಿ. ಅದು ಎರಡು ಒಂದೇ, ನಾವಿಬ್ಬರು ಒಂದೇ ಇದ್ದೀರಿ. ಹಾಗಾಗಿ ಸ್ವಲ್ಪ ನಿಮ್ಮ ನಗಿಸ್ಬೇಕಂತ ಹಾಸ್ಯವಾಗಿ ಮಾತಾಡ್ತಿರ್ತೀವಿ. ದಯವಿಟ್ಟು ಕ್ಷಮಿಸ್ರಿ. ಇವ್ರಿಗೆ ಫೈಲ್ಸ್ ಪ್ರಾಬ್ಲಮ್ ಆಗಿದ್ದು ನಿಜಾನೇ, ಅದು ಜೋಕ್ ಸುಳ್ಳಲ್ಲ, ಅದನ್ನು ಹೇಳಿದ್ದೀನಿ. ಕರೆಕ್ಟ್, ಕ್ಷಮೆ ಇರಲಿ. ಇಟಗಿ ಈರಣ್ಣವರು ಒಂದು ನಗುವಿನ ಬಗ್ಗೆ ಒಂದು ಬಹಳ ಅದ್ಭುತವಾದಂಥ ಶಾಯರಿ ಹೇಳ್ಯಾರ. ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ನನ್ನ ಜೀವನದಲ್ಲಿ ನಾನು ನಗುವಿನ ಬಳ್ಳಿ ಬೆಳೆಸೀನಿ, ಆದರೆ ನಿಮಗೇನು ಗೊತ್ತೈತೆ ಆ ಬಳ್ಳಿ ಬೆಳೆಸಾಕ ನಾನೆಷ್ಟು ಕಣ್ಣೀರು ಸುರಿಸೀನಿ. ಬಹಳ ಅದ್ಭುತವಾದಂಥ ಶಾಯರಿ ಬಂಧುಗಳೇ. ಒಂದು ಹುಡುಗಿ ಬಗ್ಗೆ ಒಬ್ಬ ಹುಡುಗ ಒಂದು ಶಾಯರಿಯಲ್ಲಿ ಹೇಳ್ತಾನೆ, ಏನಂತೇಳಿ, ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣಾಗ ಕಣ್ಣಿಟ್ಟು ಕಣ್ಣೀರು ತಂದುಕೊಂಡು ನೀ ಹಿಂಗೆ ನೋಡಬೇಡ, ಕಣ್ಣೀರು ಹೊಳೆಯಾಗ ನನಗೆ ಈಜು ಬರಂಗಿಲ್ಲ, ಮುಖದಾಗಿನಿಂದ ಒಮ್ಮೆ ನಕ್ಕು ಬಿಡಿ ಚೆನ್ನಿ, ನಗಿ ಹೊಳೆಯಾಗ ನನಗೆ ಈಜು ಬರ್ತೈತೆ, ನಾನು ತೇಲಿಕೊಂಡು ಹೋಗ್ತೀನಿ ಅಂತೇಳಿ. ನಗುವಿಗಂತ ಶಕ್ತಿ ಇದೆ ಬಂಧುಗಳೇ. ನಗ್ನಗ್ತಾ ಇರ್ಬೇಕು ಮನುಷ್ಯ. ಇಲ್ಲಿ ಕೆಳಗೋಟೆ ಜನ ಭಾಳ ಚೆನ್ನಾಗಿ ನಗ್ತಾ ಇದ್ರಿ, ಈ ನಗು ಹಿಂಗ ಕಂಟಿನ್ಯೂ ಮಾಡ್ರಪ್ಪ. ನೀವು ಹೇಳ್ಲಿಕ್ಕಾಗಲ್ಲ. ಮುಂದೊಂದು ಈ ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರು ಹೆಂಗಾದ್ರು ನೀವು ಹಂಗಾಗಬಹುದು. ಅವ್ರು ನಕ್ಕೊಂತಾನೆ ಸಿಎಂ ಆಗಿಬಿಟ್ರು ಅವ್ರು. ಆದ್ರೆ ನಮ್ಮ ಸದಾನಂದ ಗೌಡರಿಗೆ ಯಾರಾದ್ರೂ ಸತ್ತು ಮನೆಗೆ ಕಳಿಸ್ಕೊಡೋದಷ್ಟ. ಯಾರಾದ್ರೂ ಸತ್ತ ಮನೆಗೆ ನಮ್ಮ ಸದಾನಂದ ಗೌಡರು ಹೋದ್ರೆ ಏನ್ ಅನ್ಬಹುದು? ಈಗ ಸತ್ರ ಭಾಳ ಸಂತೋಷ ಅಂತಾರ ಅವ್ರು. ಯಾರಾದ್ರೂ ಸತ್ತ ಮನೆಗೆ ನಮ್ಮ ಸದಾನಂದ ಗೌಡರು ಕಳಿಸ್ಬಾರ್ದು, ನಮ್ಮ ನಗೆ ಹಬ್ಬಕ್ಕೆ ನಮ್ಮ ದೇವೇಗೌಡರು ಕಳಿಸ್ಬಾರ್ದು. ಅವ್ರು ಒಟ್ಟು ನಗಂಗ ಪುಣ್ಯಾತ್ಮರು. ಅಚಾನಕ್ ಆಗಿ ನಕ್ ಯಾರ ಮೇಲೆ ಅದ್ರ ಕೈ ಹಾಕಿದ್ರೆ ಅಂತ ತಿಳ್ಕೊಡ್ರಿ, ಆ ವಿಕೆಟ್ ಬಿತ್ತು ಅಂತ ತಿಳ್ಕೊಬೇಕು ನಾವು. ಕೆಲವೊಬ್ಬರು ಮಗು ಹಂಗೆ ಇರ್ತದೆ. ಈ ರಾಜಕೀಯ ಜನರ ಬಗ್ಗೆ ಒಂದು ಕೆಲವೊಂದು ಹಾಸ್ಯಗಳು ಇದಾವೆ ಬಂಧುಗಳೇ. ಕೆಲವೊಂದು ಜನಕ್ಕೆ ಎಲ್ಲಿ ಏನು ಮಾತಾಡೋಕೆ ಗೊತ್ತಾಗಿಲ್ಲ. ಒಬ್ಬ ರಾಜಕೀಯ ಮನುಷ್ಯ ಒಂದು ಸಂಘದ ಉದ್ಘಾಟನೆ ಮಾಡಿದ. ಯಾವುದು ಸಂಘ ಅಂದ್ರೆ ವಿಧವೆಯರ ಸಂಘ. ಗಂಡನನ್ನು ಕಳೆದುಕೊಂಡಂತ ಹೆಣ್ಮಕ್ಳು ಸಂಘ ಸ್ಥಾಪನೆ ಮಾಡ್ಕೊಂಡಿದ್ರು. ಆ ಸಂಘವನ್ನು ಉದ್ಘಾಟನೆ ಮಾಡಿ ಉದ್ದೇಶ ಮಾತಾಡಕತ್ತಿದ್ದ. ಏನಂತೇಳಿ, ಮುಂದೆಲ್ಲ ಹೆಣ್ಮಕ್ಳು ಕುಂತಾರೆ, ನೀವು ಇಷ್ಟು ಕಡಿಮೆ ಸಂಖ್ಯೆಯಲ್ಲಿ ಸೇರಿದ್ ನೋಡಿ ನಾನು ಬಹಳ ದುಃಖ ಅನಿಸ್ತದೆ. ನಿಮ್ಮ ಸಂಖ್ಯೆ ದಿನಕ್ಕೆ ಜಾಸ್ತಿ ಹಾಕ್ಯತ್ರ ಹೋಗು. ಇವತ್ತ ನಾನು ಹೆಂಡತಿಗೆ ಹೇಳ್ತೀನಿ, ಈ ಸಂಘದ ಸದಸ್ಯ ಆಗಂತಂದು. ಸಂಬಂಧ ಇಲ್ಲ, ಸೂತ್ರ ಇಲ್ಲ ಬಂಧುಗಳು. ಈ ತರ ಮಾತಾಡ್ತಾರೆ ಮನುಷ್ಯನಿಗೆ ಮಾತು ಬಹಳ ಮುಖ್ಯ. ಬೀಚಿಯವರು ಒಂದ್ಸಲ ಮನೆ ಮುಂದೆ ನಿಂತಾಗ ಹೋಗ್ಬೇಕು, ಹೆಣ್ಮಗಳು ಹೋಗ್ತಾ ಇದ್ಲಂತ. ಆ ಹೆಣ್ಮಗಳು ಕೇಳಿದ್ರು, ಏನಂತೇಳಿ, ಬೀಚಿಯವರು ಹೆಂಗದನಮ್ಮ ನಿನ್ನ ಗಂಡ ಅಂತ ಕೇಳಿದ್ರು. ಆ ಹೆಣ್ಮಗಳು ಸಿಟ್ಟುವಂತ, ಏನ್ರಿ ನನ್ನ ಗಂಡಗೆ ಏಕೋ ಚಂದ ಮಾತಾಡಿಸ್ತೇನೆ, ನೀನು ಬಹು ಚಂದ ಮಾತಾಡ್ಸನ್ಲಕ್ಕೆ. ಇಷ್ಟೊಂದು ಕೂಡಲೇ ಬೀಚಿಯವರು ಬಹು ಚಂದ ಮಾತಾಡ್ಸಿರು. ಏನಂತೇಳಿ, ಹೆಂಗದರವ ನಿನ್ನ ಗಂಡ ಅಂದ್ರು ಅಂತ ಕೇಳಿದ್ರಂತ.